ಸೋಲಿನ ಭೀತಿಯಿಂದಾಗಿ ಖರ್ಗೆ ಕಲಬುರಗಿಗೆ ಪದೇ ಪದೇ ಬರುತ್ತಿದ್ದಾರೆ ಎನ್ನುವ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆಗೆ ಖಾರವಾಗಿ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರು 2 ಸಲ ಕಲಬುರಗಿಯಿಂದ ಲೋಕಸಭಾ ಸದಸ್ಯರಾದವರು. ಈಗ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಅವರು ಕಲಬುರಗಿಗೆ ಬರಲು ಚಿಂಚೋಳಿ ಎಂಪಿ ಅವರ ಅನುಮತಿ ಬೇಕಿಲ್ಲ ಎಂದು ತಿರುಗೇಟು ನೀಡಿದರು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಂಚೋಳಿ ಎಂಪಿ ಅವರೇ, ನೀವು ಕೂಡ ಮೋದಿ, ಅಮಿತ್ ಶಾ, ಯಡಿಯೂರಪ್ಪ, ವಿಜೇಂದ್ರ, ಸಿಟಿ ರವಿ ಸೇರಿದಂತೆ ಹಲವಾರು ನಾಯಕರನ್ನ ಕರೆಸಿದ್ದೀರಲ್ಲ, ಯಾಕೆ ನಿಮಗೆ ಸೋಲಿನ ಭೀತಿ ಆವರಿಸಿದೆಯಾ ಎಂದು ಪ್ರಶ್ನಿಸಿದರು. ಬಿಜೆಪಿಯವರು ಹತಾಶರಾಗಿದ್ದಾರೆ. ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಕಲಬುರಗಿಗೆ ಬರುತ್ತಿದ್ದಾರೆ. ಪ್ರಿಯಾಂಕ್ ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ಪ್ರಚಾರ ಮಾಡುತ್ತಿದ್ದಾರೆ ಎಂದು ಜಾಧವ್ ಹೇಳುತ್ತಾರೆ. ಹೌದು, ಪ್ರತಿಯೊಬ್ಬರು ಗೆಲ್ಲಬೇಕೆಂದೇ ಪ್ರಚಾರ ಮಾಡುತ್ತಾರೆ. ಚುನಾವಣೆಯನ್ನಾಗಿ ಎದುರಿಸಿ ವೈಯಕ್ತಿಕ ಟೀಕೆ ಮಾಡಿದ್ರೆ ನಾವು ಕೂಡ ಹಾಗೆ ಉತ್ತರ ಕೊಡಬೇಕಾಗುತ್ತದೆ. ಬೇವಿನ ಬೀಜ ಬಿತ್ತಿ ಮಾವು ಬೆಳೆಯಲು ಆಗುವುದಿಲ್ಲ ಎಂದರು. ಕಾಂಗ್ರೆಸ್ ಕುಟುಂಬ ರಾಜಕಾರಣ ಮಾಡುತ್ತಿದೆ ಎನ್ನುವ ಬಿಜೆಪಿ ನಾಯಕರ ಮಾತಿಗೆ ಸಿಡಿಮಿಡಿಗೊಂಡ ಖರ್ಗೆ, ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಇಲ್ವೇ? ನಮ್ಮ ಕುಟುಂಬದ ರಾಜಕಾರಣದ ಬಗ್ಗೆ ಮಾತನಾಡುವ ಜಾಧವ್ ತಮ್ಮ ಮಗನಿಗೆ ಚಿಂಚೋಳಿಯಲ್ಲಿ ಶಾಸಕನನ್ನಾಗಿ ಮಾಡಿಲ್ಲವೇ? ಇದೇ ಪ್ರಶ್ನೆಯನ್ನ ಯಡಿಯೂರಪ್ಪ, ಅಮಿತ್ ಶಾ ಮುಂದೆ ಮಾತನಾಡಲಿ ಎಂದರು. ಹಳ್ಳಿಯಿಂದ ದಿಲ್ಲಿಯವರೆಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಕುಟುಂಬದ ರಾಜಕಾರಣದ ಬಗ್ಗೆ ಮಾತನಾಡುತ್ತಿದ್ದಾರೆ. ಇವರ DNA ಟೆಸ್ಟ್ ಮಾಡಿಸಬೇಕಿದೆ. ನಾನೇ ಸ್ವತಃ ಖರ್ಚಿನಲ್ಲಿಯೇ ವ್ಯವಸ್ಥೆ ಮಾಡುತ್ತೇನೆ ಎಂದು ಬಿಜೆಪಿ ನಾಯಕರು ಟೆಸ್ಟ್ ಮಾಡಿಸಿಕೊಳ್ಳಲಿ ಎಂದು ತಿರುಗೇಟು ನೀಡಿದರು. ಈಗ ಮೊದಲನೇ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಮುಗಿದೋರದಿಂದ ಎಲ್ಲ BJP ನಾಯಕರು, ವರಿಷ್ಠರು ಮತ್ತು ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಕಲಬುರಗಿಗೆ ಬರೋದು ಸಹಜ. ನಿನ್ನೆ ನಮ್ಮ ಚಿಂಚೋಳಿ MP ಅವರು ಪತ್ರಿಕಾಗೋಷ್ಠಿ ಮಾಡಿ ಭಾಳಷ್ಟು ಆರೋಪಗಳು ಮಾಡಿದ್ದಾರೆ. ಒಂದು ಮಾತ್ರ ಸಾಬೀತಾಯಿತು, ನಾನು ನಿಮಗೆ ಹೇಳಿದ್ರೆ ನೀವು ನಂಬ್ತಾ ಇರಲಿಲ್ಲ. ನಾನು BJPಯವರಿಗೆ ಮನೆ ದೇವರು ಅಂತ ನಾನು ಹೇಳಿದ್ರೆ ನೀವು ನಂಬ್ತಾ ಇರಲಿಲ್ಲ ನನಗೆ. ಈಗ ಅಷ್ಟು ನಾನು ಪಂಚಾಯತ್ನಲ್ಲಿ ಮಾತನಾಡಿದ್ದು, ನಾನು ಹಳ್ಳಿಗಳಲ್ಲಿ ಮಾತನಾಡಿದ್ದು ಇವತ್ತು ನಮ್ಮ ಸಂಸದರಾಗಿರ್ಬೋದು, BJPಯವರು ನನಗೆ ಫಾಲೋ ಮಾಡ್ತಾ ಇದೆ ಅಂದರೆ ಭಾಳ ಸಂತೋಷದ ವಿಷಯ. ಅವ್ರಿಗೆ ಭಾಳಷ್ಟು ಅಂಕಿಅಂಶಗಳು ಸಿಗುತ್ತೆ, ಅವ್ರು ಮಾಡಿದಂಥ ಲೋಪಗಳು ಸಿಗುತ್ತದೆ. ಆಮೇಲೆ ಐ ಥಿಂಕ್ ಮೈ ಬಿಗ್ಗೆಸ್ಟ್ ಫ್ಯಾನ್ಸ್ ಆನ್ ಸೋಷಿಯಲ್ ಮೀಡಿಯಾ ಇಸ್ BJPಯವರೇ, ಉಮೇಶ್ ಅವರೇ. ಅವರು ಫಾಲೋ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ ನಮ್ಮದೆಲ್ಲ. ಸೊ ಭಾಳ ಸಂತೋಷದ ವಿಷಯ. ಅವ್ರು ನಿನ್ನೆ ಏನು ಹೇಳ್ತಾರೆ ಅಂದರೆ, ಕಲಬುರಗಿನಲ್ಲಿ ಖರ್ಗೆ ಸಾಹೇಬರು ಬಿಟ್ಬಿಟ್ಟಿದ್ದಾರೆ, ನಿಮ್ಮ ಏನೋ ಸೋಲಿನ ಭೀತಿನಲ್ಲಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಉಮೇಶ್ ಜಾಧವ್ ಅವರೇ, ಕಲಬುರಗಿ ಅಂದರೆ ಖರ್ಗೆ ಅಂದರೆ ಕಲಬುರಗಿ. ಹಿಂದೆ ಜೋಡಿ ಎತ್ತುಗಳಿರ್ತಾಯಿತ್ತು ಕಲಬುರಗಿನಲ್ಲಿ, ಧರಮ್ ಸಾಹೇಬರು, ಖರ್ಗೆ ಸಾಹೇಬರು. ಆ ಒಂದು ಜೋಡಿ ಅಭಿವೃದ್ಧಿ ಸಾಕಷ್ಟು ಮಾಡಿತ್ತು. ಈಗ ತಮ್ಮೆಲ್ಲರ ಆಶೀರ್ವಾದದಿಂದ ಖರ್ಗೆ ಸಾಹೇಬರು ಡೆಲ್ಲಿನಲ್ಲಿದ್ದಾರೆ. ಅವರಿಗೆ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ ಕಲಬುರಗಿಗೆ ಬರೋಕ್ಕೆ. ಯಾವ ಜನರ ಆಶೀರ್ವಾದದಿಂದ ಇವತ್ತು ಕ್ರಾಂತಿಕಾರಿಗಳಾದಂಥ ಏನು ನೀತಿಗಳನ್ನು ತಂದಿದ್ದೇವೆ, ಆರ್ಟಿಕಲ್ 371J ಇರ್ಬೋದು, ESIC ಹಾಸ್ಪಿಟ್ಲ್ ಇರ್ಬೋದು, ಆಲ್ಮೋಸ್ಟ್ ಇಲ್ಲಿ ಒಂದು ಮೆಡಿಕಲ್ ಹಬ್ ಥರ ಮಾಡಿದ್ದೇವೆ, ರೀಜ್ನಲ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದೆಲ್ಲನೂ ಕಲಬುರಗಿ ಜನರ ಆಶೀರ್ವಾದದಿಂದ. ಕಲಬುರಗಿಗೆ ಯಾಕೆ ಬಂದಿದ್ದಾರೆ ಖರ್ಗೆ ಅಂತ ಕೇಳಕ್ಕೆ ನೀವ್ಯಾರು? ನಿಮಗೇನು ಹಕ್ಕಿದೆ? ಕಲಬುರಗಿಯವ್ರ ಮಾಜಿ ಸಂಸದರವರು ಈಗಲೂ ಕೂಡ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅವ್ರ ಕಚೇರಿ ಇರ್ಬೋದು, ಮನೆ ಇರ್ಬೋದು, ಇಲ್ಲೇ ಇದೆ. ಸೊ ನಿಮ್ಮ ಪರ್ಮಿಷನ್ನು ನಮಗೆ ಅಗತ್ಯ ಇಲ್ಲ. ಆಮೇಲೆ ಅದೇನೋ ಪಾಪ ಹತಾಶರಾಗ್ಬಿಟ್ಟಿದ್ದಾರೆ BJPಯವರು. ದಿನ ಕೂತಿ ಕಾಂಗ್ರೆಸ್ ಲೀಡರ್ಸ್ ಯಾರ್ಯಾರು ಬರ್ತಾಯಿದ್ದಾರೆ ಪಟ್ಟಿ ಮಾಡ್ತಾಯಿದ್ದಾರೆ. ಡಾಕ್ಟರ್ ಸರ್, ಇವತ್ತು DK ಶಿವಕುಮಾರ್ ಬಂದರು, ಅವರು ಸೋಲ್ತಾ ಇದ್ದಾರೆ, ಅದಕ್ಕೆ DK ಶಿವಕುಮಾರ್ ಬಂದರು. ಸಿದ್ದರಾಮಯ್ಯ ಅವರು ಬಂದರು, ಸೋಲ್ತಾ ಇದ್ದಾರೆ. ಖರ್ಗೆ ಸಾಹೇಬರು ಬಂದರು, ಸೋಲ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಅವರು, ಪ್ರಿಯಾಂಕು ಪಂಚಾಯತ್ ಅಡ್ಡಾಡ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ. ಈ ಎಲೆಕ್ಷನ್ ಗೆಲ್ಲಕ್ಕೆ ತಾನೇ ನಿಲ್ಲೋದು, ಸೋಲಕ್ಕೆ ನಿಲ್ತಾರೆ ಯಾರನ್ನ? ಆಮೇಲೆ ನಮ್ಮ ಲೀಡರ್ಗಳು ನಮಗೆ ಬರಲಿಲ್ಲ ಅಂದರೆ ಇನ್ಯಾರು ನಿಮಗೆ ಬರ್ತಾರಾ? ಈಗ ಮೋದಿ ಬಂದ್ರಪ್ಪ, ಇಡೀ ರಾಷ್ಟ್ರದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಮಾಡಿದವರು ಚುನಾವಣೆ ಪ್ರಚಾರ ಕಲಬುರಗಿಯಿಂದ ಮಾಡಿದ್ರು. ಅಂದರೆ ಇಂಡಿಯಾ ಸೋಲ್ತಾ ಇದೆ ಅಂತ ಅರ್ಥನಾ? ಅಂದರೆ ದೇಶದಲ್ಲಿ BJP ಅಲೆ ಇಲ್ಲ ಅಂತ ಅರ್ಥನಾ? ಅಥವಾ ನೀವು ಸೋಲಿನ ಭೀತಿಯಿಂದ ಕರೆಸಿದ್ರಾ? ನಿನ್ನೆ CT ರವಿ ಬಂದರು,
ಯಾವಾಗ ಏನು ನಿಮ್ಗೆ ಸೋಲಿನ ಭೀತಿಯಿಂದ ಸಿಟಿ ರವಿ ಕರೆಸಿದ್ದೀರಾ? ಹೋದ ಬಾರಿ ನನ್ನ ಚುನಾವಣೆಗೆ ನಿಮ್ಮ ಬುಲ್ಡೋಸರ್ ಬಾಬಾ ಬಂದಿದ್ದರು, ಬೊಮ್ಮಾಯಿ ಅವರು ಬಂದಿದ್ದರು, ಯಡಿಯೂರಪ್ಪ ಅವರು ಚಿತ್ತಾಪುರಿಗೆ ಬಂದಿದ್ದರು. ಗಲ್ಲಿ ಗಲ್ಲಿ ಅಡ್ಡಾಡಿಸ್ತಾರಲ್ರಿ. ಇದೇ ಮೋದಿ ಅವರಿಗೆ ಸೌತ್ ಅಡ್ಡಾಡಿಸಿದ್ರಿ, ಏನಾಯ್ತು? ಸೌತು ಗ್ರಾಮೀಣ ಅಡ್ಡಾಡಿಸ್ರಿ, ಏನಾಯಿತು? ಈ ಮೂರು ಎಲ್ಲೆಲ್ಲಿ ಅವರು ಪಾದಸ್ಪರ್ಶ ಮಾಡಿದ್ರು ಡಬಲ್ ಇಂಜಿನ್ ಸರ್ಕಾರಕ್ಕೆ BJP ಲೀಡರ್ಗಳೇ ಡಬಲ್ ದುಃಖ ಕೊಟ್ಟರು. ಏನಾಯ್ತು? ಅವಾಗ ಸೋಲಿನ ಭೀತಿಯಿಂದ ಕರೆಸ್ತಿದೆ ಅಂತ ನೀವು ಹೇಳ್ಬೋದಾ? ನಿನ್ನೆ ಇವರೆಲ್ಲ ಈಗ ನಮ್ಮ ಕ್ಯಾಂಪೇನಿಗೆ ನಮ್ಮ ಲೀಡರ್ಸ್ ಬರಲಿಲ್ಲ ಅಂದರೆ ಮೋದಿ ಶಾ ಬಂದು ಪ್ರಚಾರ ಮಾಡ್ತಾರೆ ನಮಗೆ. ಸ್ವಲ್ಪ ಈಗ ನೀವು ಪಾಪ ಭಾಳ ಹತಾಶರಾಗಿ ಇವತ್ತು ಮಾತನಾಡ್ತಾ ಇದ್ದಾರೆ. ಉಮೇಶ್ ಜಾಧವ್ ಇರ್ಬೋದು ಅಥವಾ ಬೇರೆ ಸಂಸದರು ಇರ್ಬೋದು, ಆದರೆ ಇದರಲ್ಲಿ ಉಮೇಶ್ ಜಾಧವ್ ಅವರ ತಪ್ಪಿಲ್ಲ. ಮೊದಲನೇ ಹಂತದ ಚುನಾವಣೆ ಆದಮೇಲೆ ಮೋದಿಯವರ ಕುರ್ಚಿ ಅಲ್ಲಾಡಕ್ಕೆ ಪ್ರಾರಂಭ ಆಗಿರೋದ ಮೇಲೆ ಮೋದಿಯವರ ಸ್ಪೀಚ್ದು ಟೋನೇ ಚೇಂಜ್ ಆಗಿಬಿಟ್ಟಿದೆ, ಅವ್ರ ಭಾಷೆ ಚೇಂಜ್ ಆಗಿದೆ. ಯಾರು ಪ್ರಗತಿ ಪರವಾಗಿ ವಿಶ್ವಗುರು ಅಂತ ಹೇಳ್ಕೊತಾ ಇದ್ರು ಅವರ ಕ್ಯಾಸೆಟೇ ಬದಲಾವಣೆ ಆಗಿದೆ. ಈಗ ಹಿಂದೂ ಮುಸ್ಲಿಮು, ಅದೇ ಪಾಕಿಸ್ತಾನು, ಮುಸ್ಲಿಂ ಲೀಗು, ಮ್ಯಾನಿಫೆಸ್ಟೋ, ಧರ್ಮ, ಜಾತಿ ಅದೇವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಅದಕ್ಕೆ ಪಾಪ ಇವರು ಅವ್ರ ಲೀಡ್ರಿಗೆ ಅಷ್ಟು ಭಯ ಆಗಿದ್ದಾರೆ ಅಂದರೆ ಇವ್ರಿಗನ ಭಯ ಆಗೋದು ಸಹಜ ಅಲ್ವಾ? ಆದ್ದರಿಂದ ದಯವಿಟ್ಟು ಉಮೇಶ್ ಜಾಧವ್ ಅವರೇ, ಈಗಲೂ ಹೇಳ್ತಾ ಇದ್ದೀನಿ, ಅಂಕಿಅಂಶಗಳ ಬಗ್ಗೆ ಚರ್ಚೆ ಮಾಡೋಣ. ಪದೇ ಪದೇ ಏನು ಮಾಡ್ತಾ ಇದ್ದಾರೆ ಅಂದರೆ ಕುಟುಂಬ ರಾಜಕೀಯ ಅಂತ ಇದ್ದಾರೆ. ನನಗೆ ನಿಜವಾಗ್ಲೂ ಅನುಮಾನ ಬರ್ತಾಯಿದೆ, ಇವರೆಲ್ಲ ಇವ್ರ ಅಪ್ಪನ ಮಕ್ಕಳ ಯಾರ ಮಕ್ಕಳು ಅಂದ್ಬಿಟ್ಟು ಇವರೆಲ್ಲ. ಈಗ ಚಿಂಚೋಳಿ MLA ಯಾರ ಮಗ? ಇಲ್ಲಿ ಕಲಬುರ್ಗಿ ಲಿಸ್ಟ್ ತಗೊಳ್ಳಿ. ನಾನು ಮೊನ್ನೆ ಕೂಡ ನಿಮಗೆ ಹೇಳಿದ್ದೀನಿ, BJP ಎಲ್ಲ ನಾಯಕರಿಗೆ ಡೆಲ್ಲಿಯಿಂದ ಹಿಡ್ಕೊಂಡು ಹಳ್ಳಿ ತನಕ ನೀವು ಕುಟುಂಬ ರಾಜಕೀಯ ಬಗ್ಗೆ ಮಾತಾಡ್ತೀರಲ್ಲ, ಎಲ್ಲರಿಗೂ ನಾನು DNA ಟೆಸ್ಟನ್ನು ಮಾಡೋಕ್ಕೆ ತಯಾರಿದ್ದೇನೆ. ನನ್ನ ಖರ್ಚು ಮೇಲೆ, ಸ್ವಂತ ಖರ್ಚು ಮೇಲೆ ನಿಮಗೆಲ್ಲರಿಗೂ DNA ಟೆಸ್ಟ್ ಮಾಡಿಸ್ತೀನಿ. ಯಾಕೆ? ಅಥವಾ ನಿಮಗೆ ನಾಚಿಕೆ ಇದೆಯಾ ಇವ್ರು ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳಿಕ್ಕೆ ಪಬ್ಲಿಕ್ನಲ್ಲಿ? ನನಗೆ ಖರ್ಗೆ ಸಾಹೇಬ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ನಾನು ಅವ್ರ ಪುತ್ರ. ಹೌದು, ಐ ಆಮ್ ನಾಟ್ ಸೆಲೆಕ್ಟೆಡ್, ಐ ಆಮ್ ಎಲೆಕ್ಟೆಡ್, ನಾಟ್ ಒನ್ಸ್, ಥ್ರೈಸ್. ಪುತ್ರ ವ್ಯಾಮೋಹ ಅಂತ ಹೇಳ್ತೀರಲ್ಲಪ್ಪ, ನಿಮ್ಮ ಮಗನಿಗೆ ಏನು ಅರ್ಹತೆ ಇತ್ತು ಮಾಡಿದರು? ಏನು ಮಾಡಿದ್ರು ಅವರು? ಅಥವಾ ನೀವಾನ ಫಸ್ಟ್ ಟೈಮು ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದಾಗ ಕಾಂಗ್ರೆಸ್ ಪ್ರೈಮರಿ ಮೆಂಬರ್ಶಿಪ್ಪನ್ನು ಆಯ್ತಾ ನಿಮಗೆ? ಏನು ಆಫೀಸ್ ಬೇರರ್ ಇದ್ರಾ ನೀವು? ನಿಮಗೆ ಇದೇ ಮಾತನ್ನು ಈ ಕುಟುಂಬ ರಾಜಕೀಯ ಇರ್ಬೋದು, ಬೇರೆ ರಾಜಕೀಯ ಇರ್ಬೋದು, ದಯವಿಟ್ಟು ನಿಮಗೆ ಧೈರ್ಯ ಇದ್ದರೆ ಹೋಗಿ ಯಡಿಯೂರಪ್ಪ ಅವ್ರು ಮಾತಾಡಿ ನೋಡೋಣ. ಮಾತಾಡ್ತೀರಾ? ಹೋಗಿ ಶೆಟ್ಟರ್ ಅವ್ರ ಹತ್ರ ಮಾತಾಡಿ ನೋಡೋಣ. ಆ ಹುಡುಗ ತೇಜಸ್ವಿ ಸೂರ್ಯ ಹತ್ರ ಮಾತಾಡಿ ನೋಡೋಣ. ಅಮಿತ್ ಶಾ ಹತ್ರ ಮಾತಾಡಿ ಸರ್. 31% ನೀವೇನು ಟಿಕೆಟ್ ಕೊಟ್ಟಿದ್ದೀರಾ ಎಲ್ಲ ಕುಟುಂಬದ ರಾಜಕಾರಣದಿಂದಾನೆ, ಹಿನ್ನೆಲೆಯಿಂದಾನೆ ಬಂದಿರೋದು ನಿಮ್ಮ BJPನಲ್ಲಿ. ನಿಮಗೇನು ನೈತಿಕತೆ ಇದೆ? ಐ ಆಮ್ ಅ ಪ್ರೌಡ್ ಸನ್. ಈಗ ನಿಮ್ಮ ಮಕ್ಕಳಿಗೆ ನಿಮ್ಮ ಮೇಲೆ ಹೆಮ್ಮೆ ಇಲ್ಲ ಅಂದರೆ ನಮ್ಗೆ ಯಾಕೆ ದೂಷಿಸ್ತೀರಾ? ನೀವು ತೀರ್ಮಾನ ಮಾಡಿ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಮಾಡೋಣ. ನಾನು ಹೇಳಿದಾಗೆ ಎಲ್ಲರಿಗೂ ಒಂದು DNA ಕಿಟ್ಟನ್ನು ಕೊಟ್ಬಿಡ್ತೀನಿ, ಅಥವಾ ಒಂದು ಯಾವುದಾದ್ರೂ ಇಲ್ಲಿ ನಮ್ಮ ಡಾಕ್ಟ್ರ್ ಇಲ್ಲ ಏನಿಲ್ಲ, ಅವ್ರಿಗೆ ಒಂದು ಏನೋ ಒಂದು ಪ್ಯಾಕೇಜ್ ಮಾಡಿಸ್ಬಿಡ್ತೀನಿ. ಹೋಗಿ ಎಲ್ಲರೂ ಟೆಸ್ಟ್ ಮಾಡ್ಕೊಂಡು ಬರಲಿ ಯಾರ್ಯಾರು DNA ಇದೆ ಅಂತ. ಇವರು ಉಮೇಶ್ ಜಾಧವ್ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇತ್ತು ರೀ? ಅವ್ರ ಮಗಂಗೆ ಏನು ಎಕ್ಸ್ಪೀರಿಯನ್ಸ್ ಇತ್ತು? ಟಿಕೆಟ್ ಕೊಟ್ರಲ್ಲ. ವಿಜೇಂದ್ರಗೆ BJP ಪ್ರೆಸಿಡೆಂಟ್ ಮಾಡಿದ್ರಲ್ಲ, ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇತ್ತು? ಫಸ್ಟು ಮಂಡ್ಯ ಟಿಕೆಟ್ ಕೊಡಿಸ್ಬೇಕಂದ್ರು, ಮೈಸೂರು ಟಿಕೆಟ್ ಕೊಡಿಸ್ಬೇಕಂದ್ರು, MLC ಮಾಡಬೇಕಂದ್ರು. ಅವಾಗ ಭಾಳ ರೈತ ಹೋರಾಟದಿಂದ ಬಂದವರ ಇವರೆಲ್ಲರೂ? ಯಾವ ಪಕ್ಷ ಸಂಘಟನೆ ಮಾಡಿದ್ದಾರೆ ಇವರೆಲ್ಲರೂ? ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂಡ್ಸೋದು ಬಿಟ್ಟು ನೀವು ಫಸ್ಟ್ ನಿಮ್ಮದೇನು ಕೆಲಸ ಇದೆ ಅದು ಹೇಳ್ರಿ. ನಿನ್ನೆ ಪಾಪ ನಮ್ಮ ಚಿಂಚೋಳಿ MP ಅವರಿಗೆ ಭಾಳ ಬೇಜಾರಾಗ್ಬಿಟ್ಟಿದೆ. ಅವ್ರಿಗೆ ಯಾವಾಗೋ ಅವಿವೇಕ
ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.